ಚಿಕ್ಕಪ್ಪಂದು ಗೃಹ ಪ್ರವೇಶ. ನಾನು ಹೋಗುವಾಗಲೇ ಪೂಜೆ ಆಗ್ತಿತ್ತು, ಆದರೆ ಬೆಳಿಗ್ಗೆನೇ ಸ್ಟಾರ್ಟ್ ಆಗಿತ್ತು ಪೂಜೆ. ನಾನು ಪ್ರಬಂಟಿ ತೂಲೆ ನೆಂಚೋಂಡು ಸೆಕೆ ಸೆಕೆ ಬೆಂಕ ಸುತ್ತಲ್ಲೇ ಮಂಡೆ ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಏಪ್ರಿಲ್ 26 ಸಂಡೇ. ಇವತ್ತು ನಮ್ಮದು ಚಿಕ್ಕಪ್ಪಂದು ಗೃಹ ಪ್ರವೇಶ. ಈಗ ನಾನು ಅಲ್ಲಿಗೆ ಹೋಗಿ ಮತ್ತು ನಮ್ಮದು ಫ್ರೆಂಡಿದ್ದೊಂದು ಮದುವೆ ಉಂಟು, ಅಲ್ಲಿಗೆ ಕೂಡ ಹೋಗಬೇಕು. ಸಪ್ರೇಟ್ ವೀಡಿಯೋ ಮಾಡುವಂತಿದ್ದೇನೆ. ನಮ್ಮ ಮನೆಯಲ್ಲಿ ಎಲ್ಲರೂ ಹೋಗಿದ್ದಾರೆ, ನಾನೇ ಸ್ವಲ್ಪ ಲೇಟ್, ನಂದು ಹೊರಡುವಾಗ ಲೇಟ್ ಆಯಿತು. ಈಗ ನಾನು ಅಲ್ಲಿಗೆ ಹೋಗಿ ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಸಾಧ್ಯ ಆದರೆ 2 ವೀಡಿಯೋ ಮಾಡ್ತೇನೆ, ಇಲ್ಲದಿದ್ದರೆ ಇದೇ ವೀಡಿಯೋದಲ್ಲಿ ಮದುವೆದು ಕೂಡ ಅಟ್ಯಾಚ್ ಮಾಡ್ತೇನೆ. ನೋಡುವ ಈ ದಿನ ಯಾವ ರೀತಿ ಹೋಗ್ತದೆ ಅಂತ. ನಾನು ಹೋಗುವಾಗಲೇ ಪೂಜೆ ಆಗ್ತಿತ್ತು, ಆದರೆ ಬೆಳಿಗ್ಗೆನೇ ಸ್ಟಾರ್ಟ್ ಆಗಿತ್ತು ಪೂಜೆ. ನಾನು ಹೋಗುವಾಗ ಒಂದು 11:30 ಆಗಿದೆ. ಅಷ್ಟರಲ್ಲಿ ನೆಂಟರು ಕೂಡ ಬರ್ತಿದ್ರು, ಕೆಲವರು ಬಂದೆಲ್ಲ ಪೂಜೆ ಹತ್ರ ಇದ್ದರು. ಮನೆಯೆಲ್ಲ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಎಷ್ಟು ಜನ ಇದ್ದಾರೆ ನೀವು ಇಲ್ಲಿ ನೋಡ್ಬೋದು. ನಾನೊಂದು ಹೋಗುವಾಗ ಒಂದು 11:45 ಏನೋ ಆಗಿತ್ತು. ನೋಡಿ, ಪೂಜೆ ಲಾಸ್ಟ್ ಆಗ್ತಾ ಬಂತು. ಕೊನೆಯಲ್ಲೆಲ್ಲ ಹೇಳ್ತಾರಲ್ವ, ಅದನ್ನು ಈಗ ಹೇಳ್ತಿದ್ದಾರೆ. ಮನ್ವಿತೊಬ್ಬ ನಾನು ವಿಡಿಯೋ ಮಾಡೋದು ನೋಡಿ ನನ್ನನ್ನೇ ನೋಡ್ತಿದ್ದಾನೆ, ನೋಡ್ಬಹುದು ನೀವು. ಅವನು ಆ ಕಡೆ ನೋಡ್ತಿಲ್ಲ, ನಾನು ವಿಡಿಯೋ ಮಾಡ್ತೇನೆ ಅಂತ ಗೊತ್ತಾಗಿ ಅವನು ನನ್ನನ್ನೇ ನೋಡ್ತಿದ್ದಾನೆ. ನೋಡಿ, ಇವರೇ ನಮ್ಮ ಚಿಕ್ಕ, ಇವರದ್ದು ಇದು ಮನೆ. ಗೊಬ್ಬುದು ಮೂಡು ಏತು ಗೊಬ್ಬು ಕೊಡು, ಸೈಕಲ್ ಹಿಡ್ದಿಡಿಯಾ ಬುಡುದನ ಏನಾಯ್ತಲ್ಲ ಅದೇ ಪ್ರಬಂಟಿ ತೂಲೆ ನೆಂಚೋಂಡು ಸೆಕೆ ಸೆಕೆ ಬೆಂಕ ಸೆಕೆಟ್ ತಡೆ ಗುಳಿಗಳ ಅದಕ್ಕೆ ನಾವಿಲ್ಲಿ ಕೂತದ್ದು. ಹೇಳು, ತುಂಬ ಸೆಕೆ, ಅದಕ್ಕೆ ಇಲ್ಲಿ ಕೂತದ್ದಾ? ಸೆಕೆಗೆ ತುಂಬ ಜನ ಇದ್ದಾರಾ? ಮತ್ತೆ ನಮ್ಮ ಅಜ್ಜಿ ಮನೆಯಿಂದ ದೊಡ್ಡಮ್ಮನ ಮಗ ಪ್ರದೀಪ್ ಮತ್ತು ಮಾವನ ಮಗ ಶಶಿಕಾಂತ್ ಬಂದಿದ್ರು. ಪಮ್ಮಿ ಇಂಚರು ತುಳದೆ ಸುತ್ತಲ್ಲೇ ಮಂಡೆ ದೀಪ ಗುಂಜ ಅಕ್ಕ ಓಡತ್ತೆ ಇದು ನಮ್ಮ ಆನಂದ ಸಿಕ್ಕಿದ್ದಾರಲ್ವ, ಅವರ ಅಪ್ಪ ಅಮ್ಮ. ಅವರೀಗಿಲ್ಲ. ಮತ್ತು ನನಗೆ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂತ ಹೇಳಿದರೆ ನನಗೆ ಮತ್ತೆ ಇನ್ನೊಂದು ಫಂಕ್ಷನ್ಗೆ ಹೋಗ್ಲಿಕ್ಕಿತ್ತಲ್ವ, ಹಾಗಾಗಿ. ನಮ್ಮದು ಗೃಹ ಪ್ರವೇಶ ಆಯಿತು. ಈಗ ಎಷ್ಟು ಗಂಟೆ ಆಯಿತು ಅಂತ ಹೇಳಿದರೆ 12:36 ಆಯಿತು. ಇಲ್ಲಿಂದ ನಾವೀಗ ಮದುವೆಗೆ ಹೊರಡೋದು. ಇಲ್ಲಿಗೆ ಬಂದಿದ್ದಾಳೆ, ಯಾಕಂದರೆ ಇಲ್ಲಿಂದ ಗಾಡಿ ತಗೊಂಡು ಹೋಗ್ಲಿಕ್ಕೆ ಯಾರು ಇರಲಿಲ್ಲ, ಹಾಗಾಗಿ ಅವಳು ಇಲ್ಲಿಗೆ ಬಂದಳು. ಇಲ್ಲಿ ಒಂದು ಜ್ಯೂಸ್ ಕುಡಿದು ನಾವೀಗ ಹೊರಡೋದು. ಇನ್ನು ನಾವು ಹಾಲಲ್ಲಿ ಸಿಗ್ತೇವೆ, ಹಾಲಲ್ಲಿ ನಡುವೆ ವಿಘ್ನೇಶ್ ಮೋಟರ್ಸಲ್ಲಿ ಸಿಗ್ತೇವೆ.
ಮತ್ತು ಈ ವ್ಲಾಗನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಇನ್ನು ಮುಂದಿನ ವ್ಲಾಗಲ್ಲಿ ಸಿಗ್ತೇವೆ, ಅಂದರೆ ಮದುವೆ ವ್ಲಾಗ್ ಅದು ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೇವೆ, ನೀವು ನೋಡ್ಬೋದು. ಮತ್ತು ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.